PCOD ಅಂದರೆ ಅದು ಡೆತ್ ಸೆಂಟೆನ್ಸ್ ಅಲ್ಲ. ಡಾಕ್ಟರ್, PCOD ಬಂದರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತಾ? PCODಗೆ ತಗೊಳ್ಳೋ ಟ್ಯಾಬ್ಲೆಟ್ಸಿಂದ ಮುಂದೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಡಿಮೆ ಅಂತೆ. ಮಾಹಿತಿ ಗೂಗಲ್ ಕೊಟ್ಟಿಲ್ಲ ಅಂದರೂ ಪಕ್ಕದ ಮನೆ ಗಿರಿಜಾ ಕೊಡ್ತಾರೆ. ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನು ಪಲ್ಲವಿ. ನಾವು PCODಯ ಮುಂದುವರೆದ ಭಾಗವನ್ನು ಈ ಒಂದು ಸಂಚಿಕೆಯಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅಂದರೆ PCOD ಅಂದರೆ ಏನು, ಲೈಫ್ ಸ್ಟೈಲ್ನಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡ್ತಿದ್ದೀವಿ, ಈ ಎಲ್ಲವನ್ನ ನಾವು ನಮ್ಮ ಹಿಂದಿನ ಭಾಗದಲ್ಲಿ ಕವರ್ ಮಾಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರೋದು ಏನು ಅಂತಂದರೆ PCOD PCOSಗೆ ಇರೋ ವ್ಯತ್ಯಾಸ ಏನು, ಒಂದು ಸರ್ತಿ ಬಂದರೆ ಮತ್ತೆ ಬರೋದಿಲ್ವಾ, ಗುಣಮುಖ ಆದಮೇಲೆ ಪರ್ಮನೆಂಟ್ ಕ್ಯೂರ್ ಏನಾದರೂ ಇದೆಯಾ, ನ್ಯಾಚುರಲ್ ಆಗಿ PCODಯನ್ನು ರಿವರ್ಸ್ ಮಾಡೋಕೆ ಸಾಧ್ಯ ಇದೆಯಾ, ಇವೆಲ್ಲವನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿಯನ್ನ ಹಂಚ್ಕೊಳ್ಳೋಕೆ ಇದ್ದಾರೆ ಡಾಕ್ಟರ್ ಪ್ರಣತಿ ಅರವಿಂದ್. ಈಗ PCOD ಬೇರೆ ಟರ್ಮ್ ಇದೆ, PCOS ಬೇರೆ ಟರ್ಮ್ ಇದೆ. ಸಿಂಪಲ್ ಆಗಿ ಹೇಳಿ, ಏನು ಡಿಫ್ರೆನ್ಸು? ಫಸ್ಟ್ ಕಾಮನ್ ಇದೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್, ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅನ್ನೋದು, ರೈಟ್? ಬಟ್ PCOD ಅನ್ನೋದು ಇನ್ ಸ್ಟ್ರೇಟ್ ಮ್ಯಾನ್ಸ್ ಟರ್ಮ್ಸ್ ಇಸ್ ಅ ಮೈಲ್ಡರ್ ವರ್ಷನ್ ವಿದೌಟ್ ಅಸೋಸಿಯೇಟೆಡ್ ಮೆಟಬಾಲಿಕ್ ಆರ್ ಎಂಡೋಕ್ರೈನ್ ಡಿಸ್ಟರ್ಬೆನ್ಸಸ್ ಅಂತೀವಿ. ಅಂದರೆ ಬೇಸಿಕಲಿ ಅಂಡಾಶಯದಲ್ಲಿ ನೀರಿನ ಗುಳ್ಳೆಗಳು ಮಾತ್ರ ಇದೆ. ಶುಗರ್ ತುಂಬ ಜಾಸ್ತಿ ಆಗಿರೋದಾಗಲಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋದು, ಅಥವಾ ಟೆಸ್ಟಾಸ್ಟಿರಾನ್ ಅಥವಾ ಆಂಡ್ರೋಜನ್ ಅನ್ನೋ ಹಾರ್ಮೋನ್ಸ್, ಓಕೆ, ಆ ಥರ ಎಲ್ಲ imbalance ಜಾಸ್ತಿ ಇಲ್ದಿರ. These are one of those nicer ones which with slight dietary modification, a healthier lifestyle, some amount of weight loss, it can be rectified easily. But when we say PCOS, Steen-Leventhal syndrome ಅಂತ ಹೇಳ್ತೀವಿ, ಇದು is a little tricky. So this is the kind of PCOD which is associated with hormonal imbalance, which might be slightly resistant to treatment, which may need pharmacological ಅಂತೀವಿ, ಎಕ್ಸೋಜಿನಸ್ ಅಥವಾ ನಾವು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಬರೀ ದಪ್ಪ ಇರೋರಿಗೆ PCOD ಅಂತ ಅಲ್ಲ, ಇದು ಟೋಫಿ ಅಂತ ಒಂದಿದೆ, ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್ ಅಂತ. ಓಕೆ, ಸೊ ಇಂಡಿವಿಜುವಲ್ ಕ್ಯಾನ್ ಆಲ್ಸೋ ಬಿ ಥಿನ್ ಬಟ್ ಶಿ ಕ್ಯಾನ್ ಹ್ಯಾವ್ PCOD. ಸೊ ಈ PCOS ಇಸ್ ಅ ಸ್ಲೈಟ್ಲಿ ಮೋರ್ in-depth version of PCOD, which might need more intervention, guidance and long-term follow-up. ಎಸ್ ಇದ್ದಾಗ ತಂತಾನೆ ಅಲ್ಲ, ಸೀರಿಯಸ್. If it's going to help you remember. ಎಸ್ ಇದ್ದಾಗ ಸ್ವಲ್ಪ ಸೀರಿಯಸ್ಸು, ಡಿ ಇದ್ದಾಗ ಅದು ತಂತಾನೆ ನಾವು ಸ್ವಲ್ಪ ಎಫರ್ಟ್ ಹಾಕಿ ಅದ್ರ ಕಡೆ ಗಮನ ಕೊಟ್ಟರೆ ಅದು ತಂತಾನೆ ಕರೆಕ್ಟ್ ಆಗೋ ಸಾಧ್ಯತೆ ಇದೆ. ಎಸ್. ಕೆಲವೊಮ್ಮೆ ಪೇರೆಂಟ್ಸ್ಗೆ ಒಂಥರ ಟೆನ್ಷನ್ ಆಗಿಬಿಡುತ್ತೆ, ಎಸ್ಪೆಷಲಿ ಮದುವೆ ಆಗೋ ಹುಡುಗಿ, ವಯಸ್ಸಿಗೆ ಬಂದಿರೋವಂಥ ಹೆಣ್ಮಗು ಇದ್ದಾಗ, ಅಯ್ಯೋ ನನ್ನ ಮಗಳಿಗೆ PCOD ಬಂದ್ಬಿಟ್ಟಿದೆಯಂತೆ, ಏನು ಮಾಡೋದು, ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಅಂಥ ಸಮಯದಲ್ಲಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಇಟ್ ಇಸ್ ನಾಟ್ ಅ ಡೆತ್ ಸೆಂಟೆನ್ಸ್. ಆಫ್ ಕೋರ್ಸ್ ಫಾರ್ ಎನಿ ಪೇರೆಂಟ್, ಎಸ್ಪೆಷಲಿ ಹೆಣ್ಮಗು ತಾಯಿಗೆ. ಸೊ ಹುಟ್ನಾಗಿಂದ ನೆಕ್ಸ್ಟು ಆಕೆ ಮುಟ್ಟು, ಆಕೆ ಮದುವೆ, ಆಕೆ ಬಾಣಂತನ, ಅದಾದಮೇಲೆ ಮೊಮ್ಮಕ್ಕಳನ್ನ ಸೆಟಲ್ ಮಾಡೋವರೆಗೂ ಪಾಪ ನಮ್ಮ ತಾಯಿ ತಂದೆಯರು ಯೋಚನೆ ಮಾಡ್ತಾರೆ, ತಪ್ಪಲ್ಲ. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ ಹಾಗೆ ಮಾಹಿತಿ ತಿಳ್ಕೊಳ್ಳಿ. PCOD ಅಂದರೆ ಅದು ಡೆತ್ ಸೆಂಟೆನ್ಸ್ ಅಲ್ಲ, ಇಟ್ ಈಸ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಮ್ಯಾನೇಜ್ಡ್. PCODಲಿ ಡಯಾಗ್ನೋಸಿಸ್ ಅನ್ನೋದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಲ್ದಿರ, ಹಿಸ್ಟ್ರಿ ಇಲ್ದಿರ, ಅವ್ರದ್ದು BMI ಹೆಂಗಿದೆ, ಯಾವಾಗ ಮುಟ್ಟು ನೆರೆದ್ರು ಮೊದಲನೇ ಬಾರಿಗೆ, ರೆಗ್ಯುಲರ್ ಇದೆಯಾ, ಇರ್ರೆಗ್ಯುಲರ್ ಇದ್ರ, ಯಾವಾಗಿಂದ ಚೇಂಜ್ ಆಗಿದೆ ಪ್ಯಾಟರ್ನು ಅನ್ನೋದೆಲ್ಲ ತಿಳ್ಕೊಳ್ಳೋದು ಅನಿವಾರ್ಯ. ಇಟ್ ಈಸ್ ಇನ್ಕಂಪ್ಲೀಟ್ ವಿದೌಟ್ ಅ ಪ್ರಾಪರ್ ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಫಿಸಿಕಲ್ ಎಕ್ಸಾಮಿನೇಷನ್, ತೂಕ ಎಷ್ಟಿದ್ದಾಳೆ, ನಾನು ಹೇಳ್ದಂಗೆ ಚರ್ಮದ ಮೇಲೆ ಕಪ್ಪಿದೆಯಾ, ಮುಖದ ಮೇಲೆ ಕೂದಲಿದೆಯಾ, ಮೊಡವೆಗಳಿದೆಯಾ, ಏನು ಅನ್ನೋದು. ಸೊ ವಿ ಆಲ್ವೇಸ್ ಟೆಲ್ ಮದರ್ಸ್, 1.5 ತಿಂಗಳು 2 ತಿಂಗಳು ನೋಡಿದ್ರಿ, ಯಾವುದೇ ಕಾರಣಕ್ಕೆ 2-3 ತಿಂಗಳು ಮುಟ್ಟು ಬಂದಿಲ್ಲ ಅಂದರೆ ಬನ್ನಿ, ಮೀಟ್ ಯುವರ್ ಡಾಕ್ಟರ್. ಇಟ್ ಈಸ್ ಓಕೆ ಫಾರ್ ಯು ಟು ಡಿಸ್ಕಸ್ ಯುವರ್ ಸಿಲಿಯೆಸ್ಟ್ ಆಫ್ ಫಿಯರ್ಸ್, ಬಟ್ ಪ್ಲೀಸ್ ಟಾಕ್ ಟು ಅ ಟೆಕ್ನಿಕಲ್ ಪರ್ಸನ್. ನಾವು ಟೆಕ್ನಿಕಲ್ ಪರ್ಸನ್ ಆಗಿರೋದು ನಿಮ್ಮನ್ನು ಹೆದರ್ಸ್ಲಿಕ್ಕಲ್ಲ, ಟು ಕೀಪ್ ಯು ಇನ್ಫಾರ್ಮ್ಡ್ ಅಬೌಟ್ ಹೌ ಟು ಮೂವ್ ಅಹೆಡ್. ಡು ನಾಟ್ ಸೆಲ್ಫ್ ಮೆಡಿಕೇಟ್. ಆ್ಯಂಡ್ ಒಂದು ಏನು ತಪ್ಪು ಮಾಡ್ತಾರೆ ಸಣ್ಣ ಮಕ್ಕಳು ಅಂದರೆ,
ಸರಿ ಹೋಗುತ್ತೆ ಅಂದ್ಕೊಳ್ಳೋದು. ಇವಾಗ ನಾನು ಹೇಳ್ದಂಗೆ ಮುಖದ ಮೇಲೆ ಕೂದಲು ದಪ್ಪ ಆಗ್ತಿರೋದು ಗಮನಿಸ್ತಾರೆ, ಗುಳ್ಳೆಗಳು ಬರ್ತಾ ಇರೋದು ಗಮನಿಸ್ತಾರೆ. they'll think it is a cosmetic problem. ಮುಟ್ಟು ಇರ್ರೆಗ್ಯುಲರ್ ಆಗ್ತಾ ಇದೆ, ನಾನು ಗೂಗಲಲ್ಲಿ ನೋಡಿದೆ, ಇಟ್ ಈಸ್ ಓಕೆ, ಇಟ್ ಈಸ್ ಕಾಮನ್. 120 ಜನಕ್ಕೆ ಬರುತ್ತೆ ಅಂದರೆ ಇಟ್ ಈಸ್ ಓಕೆ, ಇಟ್ ಈಸ್ ನಾಟ್ ಅ ರೇರ್ ಥಿಂಗ್. ಎಸ್, ಇಟ್ ಈಸ್ ಕಾಮನ್, ಬಟ್ ಪ್ಲೀಸ್ ಗೆಟ್ ಇಟ್ ಎವ್ಯಾಲ್ಯೂಯೇಟೆಡ್ ಟು ಬಿ ಇನ್ಫಾರ್ಮ್ಡ್ ಅಬೌಟ್ ಇಟ್ ಆ್ಯಂಡ್ ಡೋಂಟ್ ಸಿಟ್ ಆನ್ ಇಟ್. ಸೊ ತಾಯಂದಿರಿಗೂ ಕೂಡ ನಿಮಗೆ ಈ ಥರ ಏನಾದರೂ ಮಕ್ಕಳು ಗೊತ್ತಿರುತ್ತೋ ಇಲ್ವೋ, ನೀವು ಕ್ಯಾಲೆಂಡರ್ ಮೇಲೆ ಮಾರ್ಕ್ ಮಾಡ್ತಾ ಇರ್ತೀರಾ, ಈ ತಿಂಗಳು ಬಂತು ಬಂದಿಲ್ಲ ಏನು ಎತ್ತ ಅಂತ. ಪ್ಲೀಸ್ ಟಾಕ್ ಟು ಯುವರ್ ಡಾಕ್ಟರ್. ಎಲ್ಲರಿಗೂ ಇಮಿಡಿಯೇಟಾಗೆ ಹಾರ್ಮೋನಲ್ ಪ್ಯಾನಲ್ ಮಾಡಿಸ್ಬೇಕು, ಹಾರ್ಮೋನ್ ಟ್ಯಾಬ್ಲೆಟ್ಸೇ ಕೊಡಬೇಕು ಅಂತ ಇಲ್ಲ. ಈವನ್ ದ ಟ್ರೀಟ್ಮೆಂಟ್ ಈಸ್ ಇಂಡಿವಿಜುವಲೈಸ್ಡ್ ಆ್ಯಂಡ್ ಕೇಸ್ ಬೇಸ್ಡ್ ಆ್ಯಂಡ್ ಆ್ಯಟ್ ವಾಟ್ ಏಜ್ ದೇ ಆರ್ ಕಮಿಂಗ್ ಆ್ಯಂಡ್ ವಾಟ್ ದೇ ಆರ್ ಲುಕಿಂಗ್ ಆ್ಯಟ್ ಅನ್ನೋದು. ಸೊ ದಯವಿಟ್ಟು ನಿಮ್ಮ ಮಗಳಿಗೆ PCOD ಇರಬಹುದು ಅಥವಾ ಇದೆ ಅಂತ ಯಾರಾದರೂ ತಿಳಿಸಿದರೆ ಪ್ಲೀಸ್ ಗೆಟ್ ಹರ್ ಎವ್ಯಾಲ್ಯೂಯೇಟೆಡ್ ಆ್ಯಂಡ್ ಡೋಂಟ್ ಬಿ ಸ್ಕೇರ್ಡ್. ಓಕೆ, ಮಾರಣಾಂತಿಕ ಅಲ್ಲ, ಖಂಡಿತವಾಗ್ಲೂ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ, ಪೀರಿಯಡ್ಸ್ ಟೈಮಲ್ಲಿ ಇನ್ನೆರಡು ದಿನ ಇದೆ, ಅವಾಗೂ ಸ್ಟ್ರೆಸ್ಸು, ಅಯ್ಯೋ ಬರಲಿಲ್ಲ ಅಂದರೆ ಸ್ಟ್ರೆಸ್ಸು, ಜಾಸ್ತಿ ಬ್ಲೀಡ್ ಆಯಿತಾ ಸ್ಟ್ರೆಸ್ಸು. ಇದು ಪೀರಿಯಡ್ ವರ್ಷನ್ಗೆ ಒಂದು ಸ್ಟ್ರೆಸ್ ಆದರೆ ಲೈಫಲ್ಲೂ ಅಷ್ಟೇ, ಆಫೀಸ್ಗೆ ಹೋಗಬೇಕು ಸ್ಟ್ರೆಸ್ಸು, ಮಲ್ಗಕ್ಕೆ ಸ್ಟ್ರೆಸ್ಸು ಎವ್ರಿವೇರ್, ಟ್ರಾಫಿಕಲ್ಲಿ. ಓಕೆ, ಮತ್ತು ನಿದ್ರೆ ಸರಿಯಾಗಿ ಬರಲ್ಲ. ಅದಕ್ಕೆ ನೀವು ಹೇಳಿದ್ರಿ ಸುಮಾರಷ್ಟು ಸ್ಕ್ರಾಲಿಂಗ್ ನಾವು ಮಾಡ್ತೀವಿ ಅದು ಇದು ಅಂತ. ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಏನಾದರೂ ಟಿಪ್ಸ್ ಇದೆಯಾ ಡಾಕ್ಟರ್? ಕೆಲವು ಹಾರ್ಮೋನ್ಸ್ ಹೇಳಿದೆ, ಎಸ್ಪೆಷಲಿ ಸ್ಟ್ರೆಸ್ ಅಂದಾಗ ದಿನನಿತ್ಯ ಆರ್ ಆ ದಿಗ್ಬಂಧನ ಅಂತಾರೆ ನೋಡಿ, ಇಷ್ಟರೊಳಗಿದ್ದು ಆಗಲೇ ನಾನೇನಾದರೂ ಇವತ್ತು ಇನ್ಸ್ಟಾಲಿ ಪೋಸ್ಟ್ ಹಾಕಿದ್ದೀನಿ, ನನಗೆ 10 ಲೈಕು ಬರಲಿಲ್ವಾ, ಓ ಮೈ ಗಾಡ್ ಶಿ ಈಸ್ ಸ್ಟ್ರೆಸ್ಡ್. ಇಟ್ ಈಸ್ ಅ ಜನ್ರೇಷನಲ್ ಶಿಫ್ಟ್. ಖಂಡಿತನಾ. ನಮ್ಮ ಬಾಡಿಲಿ ಸರ್ಕೇಡಿಯನ್ ರಿದಮ್ ಅಂತ ಒಂದಿರುತ್ತೆ, ಒಂದು ಫ್ಯಾಕ್ಟ್ರಿ ಥರ. ಇಟ್ ಈಸ್ ಆರ್ಗನೈಸ್ಡ್. ಈ ಟೈಮಿಗೆ ಈ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಬೆಳಗಿನ ಜಾವ ಈ ಹಾರ್ಮೋನ್ ಜಾಸ್ತಿ ಆಗುತ್ತೆ. ದ ಬಾಡಿ ಆಲ್ಸೋ ಗೆಟ್ ಸಿಗ್ನಲ್ ಸೇಯಿಂಗ್ ನೈಟ್ ಆಯಿತು, ನೀವು ಮಲಗಬೇಕು. ಸೊ ಏನಾಗುತ್ತೆ, ಈ ನೈಟ್ ಶಿಫ್ಟ್ ಕೆಲಸ ಮಾಡೋರು, ತುಂಬ ಲೇಟ್ ನೈಟಾಗಿ ಕೆಲಸ ಮಾಡೋರು, ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ಸ್ ಇರೋರು ಎಲ್ಲ, ರಾತ್ರಿ ಬೆಳಗ್ಗೆಯಿಂದ ನಾನೇನು ನೋಡಲೇ ಇಲ್ಲ, ಸಿಗೋದು ನನಗೊಂದು ರಾತ್ರಿ ಅರ್ಧ ಗಂಟೆ ಮಲಗೋ ಟೈಮಲ್ಲಿ ನಾನು ಮೊಬೈಲ್ ಫೋನ್ ನೋಡ್ತಾ ಇದ್ದೀನಿ. ಸೊ ಮೊಬೈಲ್ ಫೋನಿಂದ ಎಮಿಟ್ ಆಗುವಂಥ ಬ್ಲೂ ಲೈಟ್ ಅನ್ನೋದು ಮೆಲಟೋನಿನ್ ಅನ್ನೋ ಹಾರ್ಮೋನ್ನ ಸಪ್ರೆಸ್ ಮಾಡುತ್ತೆ. Melatonin is a hormone which is important for us to have quality assured deep sleep. ಸೊ ನೀವು ಅರ್ಧ ಗಂಟೆ ಮುಂಚೆ ಮೊಬೈಲ್ ನೋಡಿಕೊಂಡು ಒಂದು ಸೀಸನ್ ಧಾರಾವಾಹಿ ಮುಗಿಸಿ ಅದ್ರ ಮಧ್ಯ ಬೆಳಗಿನ ಜಾವ 3:30-4 ಗಂಟೆಯಲ್ಲಿ ಅದೇನೋ ಡೈಲಾಗ್ ನೆನೆಸ್ಕೊಂಡು ಎದ್ದು ಕೂತು ತಿರ್ಗಾ ಅರ್ಧಂಬರ್ಧ ನಿಂತೆ. ಸೊ ಯು ಆರ್ ನಾಟ್ ವೆಲ್ ರೆಸ್ಟೆಡ್. ಏನಾಯಿತು, ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಜಾಸ್ತಿ ಆಯಿತು ಆ್ಯಂಡ್ ದ ವಿಷಿಯಸ್ ಸೈಕಲ್ ಫ್ಲೋಸ್. ಕಾರ್ಟಿಸಾಲ್ ಜಾಸ್ತಿ ಆಯಿತು, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಯಿತು, ಆಚೆ ಕಡೆಯಿಂದ ಎಲ್ಲ ಸಿಗ್ನಲ್ಸ್ ಬಂತು, ಓವರಿ ಈಸ್ ನಾಟ್ ಫಂಕ್ಷನಿಂಗ್, ಸೈಕಲ್ಸ್ ಏರ್ಪೇರ್ ಆಯಿತು. ಓಕೆ ಸೊ ಡೆಫಿನೆಟ್ಲಿ ವಿ ಆರ್ ನಾಟ್ ಸೇಯಿಂಗ್ ಹಂಗಂತ ನೀವು ನಿಮಗೆ ನೈಟ್ ಶಿಫ್ಟ್ ಜಾಬ್ ಇದ್ದರೆ ಮತ್ತು ನಾವು ಡಾಕ್ಟರ್ಸ್ ಎಲ್ಲ ಕೆಲಸನೇ ಮಾಡಬಾರ್ದು, ಬಿಕಾಸ್ ಇಟ್ ಇಸ್ ನೆವರ್ ಅ 9 to 4. ಬಂದಾಗ ಹೋಗುತ್ತೆ, ಬಟ್ ಅಟ್ಲೀಸ್ಟ್ ದ ರೆಸ್ಟ್ ಆಫ್ ದ ಟೈಮ್ ಟ್ರೈ ಟು ಕಾಂಪನ್ಸೇಟ್ ಇಟ್. ಆರೋಗ್ಯವಾಗಿ ಊಟ ಮಾಡೋದು, ಸ್ವಲ್ಪ ಎಕ್ಸಸೈಸ್ ಮಾಡೋದು, ತಿನ್ನೋ ಆಹಾರ ಮೈಂಡ್ಫುಲ್ಲಾಗಿ ಸೇವಿಸೋದು, ಬೇರೆ ಟೈಮಲ್ಲಿ ಸ್ಕ್ರೀನ್ ಕಟ್ ಆಫ್ ಮಾಡೋದು. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಔಟ್. ಇಫ್ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ದ ಎಫರ್ಟ್ ಟು ಬ್ಯಾಲೆನ್ಸ್ ಇಟ್ ಔಟ್, ವೈ ವಿಲ್ ದ ಹಾರ್ಮೋನ್ಸ್ ಇನ್ಸೈಡ್ ಟ್ರೈ ಟು ಬ್ಯಾಲೆನ್ಸ್ ಇಟ್ ಔಟ್? ವೆರಿ ಟ್ರೂ. ನಮ್ಮ ಹಾರ್ಮೋನ್ ಕೇಳಬೇಕು. ಎಸ್. ಮಾತಿನ ಮಧ್ಯೆ ನೀವು ಸುಮಾರಷ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್ನ ಹೇಳ್ತಾ ಇದ್ರಿ. ಅಂದರೆ ಕೆಲವ್ರಿಗೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಅದು ಇದು ಅಂತ. ಬೇರೆ ಏನೇನು ಆಪ್ಷನ್ಸ್ ಇದೆ ಡಾಕ್ಟರ್? ಸೊ ಇಟ್ ಕ್ಯಾನ್ ಆಲ್ವೇಸ್ ಬಿ ಟೇಲರ್ ಮೇಡ್. ನಾ ಹೇಳ್ದಂಗೆ ದ ಫಸ್ಟ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಇನ್ ಮೈಲ್ಡ್ PCOD, ಡಿ ನಾಟ್ ಎಸ್. ಎಸ್ ಅಂದರೆ ಸೀರಿಯಸ್, ರೈಟ್? ಸೊ ಇಸ್ ಯೋರ್ ಜೀವ ಶೈಲಿ ಬದಲಾವಣೆ, 5 to 10% ಆಫ್ ವೇಟ್ ಲಾಸ್, ಮೈಲ್ಡ್ ಟು ಮಾಡ್ರೇಟ್ ಎಕ್ಸಸೈಸ್ 5 times a week, ಹೆಲ್ದಿ ಫುಡ್, ಒಕೇಶ್ನಲ್ ಜಂಕ್ ಫುಡ್. ಅದೆಲ್ಲ ಸುಳ್ಳಾಗತ್ತೆ, ಅದನ್ನೆಲ್ಲ ತಿಂದಿರ ನಾವು ಇಲ್ಲಿವರೆಗೂ ಬಂದ್ವಿ ಅಂದರೆ. ಓಕೆ, ದೆನ್ ಕಮ್ಸ್ ವೇಟ್ ರಿಡಕ್ಷನ್. ಕಮ್ಮಿ ಆಗ್ತಾ ಇಲ್ಲ, ಕಮ್ಮಿ ಆದ್ರೂ ಸೈಕಲ್ಸ್ ಇರ್ರೆಗ್ಯುಲರ್ ಇದೆ. ಯು ಕ್ಯಾನ್ ಕನ್ಸಿಡರ್ ದೆಮ್ ಫಾರ್ ಸಮಥಿಂಗ್ ಕಾಲ್ಡ್ ಆಸ್ ಹಾರ್ಮೋನಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ಸೊ OCPs ಅಂತ ಹೇಳ್ತೀವಿ, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ. ಸೊ ಜನ ಅದಕ್ಕೂ ಹೆದರ್ ಬಿಡ್ತಾರೆ, ಗರ್ಭ ನಿರೋಧಕ ಮಾತ್ರೆ ಅಂದರೆ ತಪ್ಪು ಆಗಲ್ವಾ ಅಂತ. ಐ ಸೆಡ್ ನೋ,
ಗರ್ಭನಿರೋಧಕ ಒಂದು ಕೆಲಸ ಇದ್ದರೂ ಪೀರಿಯಡ್ಸ್ ರೆಗ್ಯುಲರೈಸ್ ಮಾಡೋದಕ್ಕೆ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡ್ರಗ್ ಇಸ್ ಹಾರ್ಮೋನಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ಯೂಶಲಿ ಸ್ಟಾರ್ಟೆಡ್ ವಿತ್ ಡೇ 2 or day 3 ಆಫ್ ಅವರ್ ಪೀರಿಯಡ್ಸ್. 21 ಡೇಗೆ ತಗೋತಾರೆ, 21 ದಿನ ನಿಲ್ಲಿಸಿದಾಗ ಒಂದು ವಾರದಲ್ಲಿ ಮತ್ತೆ ಮುಟ್ಟು ಬರುತ್ತೆ. ಸೊ ದ ಸೆಕೆಂಡ್ ಸೈಕಲ್ ಇಸ್ ಸ್ಟಾರ್ಟೆಡ್ ಅಗೇನ್ ಫ್ರಮ್ ಡೇ 2 or day 3. ಸೊ ಈ ಥರ ತೊಗೊಂಡಾಗ ಕರೆಕ್ಟಾಗಿ 28 ದಿನ 35 ದಿನಕ್ಕೆ ಲೆಕ್ಕಕ್ಕೆ ಅವರಿಗೆ ಪೀರಿಯಡ್ಸ್ ಬರ್ತಾ ಹೋಗುತ್ತೆ. ಸೊ ಇಟ್ ಮೈಟ್ ಹೆಲ್ಪ್ ಇನ್ ರೆಗ್ಯುಲರೈಸಿಂಗ್ ಹರ್ ಸೈಕಲ್ಸ್. ಅನದರ್ ಥಿಂಗ್ ಇಸ್ PCOD ಇದ್ದು ಆವಾಗ PCOD ಅಂತ ವಿಚಾರಣೆ ಮಾಡಿದಾಗ ವಿ ಆಲ್ಸೋ ಚೆಕ್ ಫಾರ್ ರ್ಯಾಂಡಮ್ ಬ್ಲಡ್ ಶುಗರ್ ಆ್ಯಂಡ್ HbA1c ಅನ್ನೋದು. ಸೊ ರ್ಯಾಂಡಮ್ ಬ್ಲಡ್ ಶುಗರ್ ಏನು ಹೇಳುತ್ತೆ ಹೇಳ್ದಂಗೆ, ಬಿಕಾಸ್ ಆಫ್ PCOD ಮೋಸ್ಟ್ ಆಫ್ ದ ಕೇಸಸ್ ವಿಲ್ ಹ್ಯಾವ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಡಯಾಬಿಟೀಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಶುಗರ್ಸ್ ಬಾರ್ಡರ್ ಲೈನ್ ಇದೆ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಚಿಹ್ನೆಗಳು ಇದೆ ಅಂದರೆ ವಿ ವಿಲ್ ಸ್ಟಾರ್ಟ್ ದೆಮ್ ಆನ್ ಸಮಥಿಂಗ್ ಕಾಲ್ಡ್ ಆಸ್ ಮೆಟ್ಫಾರ್ಮಿನ್. ಓಕೆ, ಇಟ್ ಈಸ್ ಆಲ್ಸೋ ಆನ್ ಆ್ಯಂಟಿ ಡಯಾಬಿಟಿಕ್ ಡ್ರಗ್ ವಿಚ್ ಮೈ ಆಲ್ಸೋ ಏಡ್ ಇನ್ ಸಮ್ ವೇಟ್ ಲಾಸ್. ಆರ್ ಮಯೋಇನೋಸಿಟಾಲ್ ಅಂತ ಇನ್ಸುಲಿನ್ ಸೆನ್ಸಿಟೈಸರ್ಸ್ ಥರ ವಿ ವಿಲ್ ಸ್ಟಾರ್ಟ್ ದ ಗರ್ಲ್ ಆನ್. ಓಕೆ, ಸಪೋಸ್ ಇವಾಗ ಹೇಳ್ದಂಗೆ ಮೇಲ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ಟೆಸ್ಟೋಸ್ಟೆರಾನ್ ಸ್ವಲ್ಪ ಜಾಸ್ತಿ ಇತ್ತು, ಆಂಡ್ರೋಜಿನ್ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಕೂದಲು ದಪ್ಪ ಆಗೋದು. ದೇ ವಿಲ್ ಹ್ಯಾವ್ ಟು ಗೋ ಟು ದ ಪಾರ್ಲರ್ ಟು ಡೂ ದರ್ ಅಪ್ಪರ್ ಲಿಪ್ ಎವ್ರಿ 10 days, ಎವ್ರಿ 7 days, ಯಾಕಂದರೆ ದಪ್ಪನಾಗ ವಾಪಸ್ ಬರ್ತಾ ಇದೆ. ಸೊ ಆ ಥರ ಇದ್ದಾಗ ಆ್ಯಂಟಿ ಆಂಡ್ರೋಜೆನಿಕ್ ಟ್ರೀಟ್ಮೆಂಟ್ ಅಂತ ಹಾಕ್ಬೋದು. ದೇರ್ ಆರ್ ಟಾಪಿಕಲ್ ಕ್ರೀಮ್ಸ್. ಇಲ್ಲಾಂದರೆ ಅಫ್ಕೋರ್ಸ್ ವಿತ್ ಅ ಮಲ್ಟಿಡಿಸಿಪ್ಲಿನರಿ ಎಫರ್ಟ್ ಅ ಡರ್ಮಟಾಲಜಿಸ್ಟ್ ಕನ್ಸಲ್ಟ್ ವಿಲ್ ಆಲ್ಸೋ ಬಿ ಟೇಕನ್ where they will prescribe certain drugs to reduce the recurrence or the thickening of the hair. Okay, then ಬಂದು ಫರ್ಟಿಲಿಟಿ ಟ್ರೀಟ್ಮೆಂಟ್. ಹೇಳ್ದಂಗೆ ಮತ್ತೆ ಐ ರಿಟ್ರೇಟ್, PCOD ಇದ್ದರೆ ಬಸರಿ ಆಗಲ್ಲ, ಪ್ರೆಗ್ನೆನ್ಸಿ ಆಗಲ್ಲ ಅನ್ನೋದು ತಪ್ಪು. ಇನ್ ಸಿವಿಯರ್ PCOS ಕೇಸಸ್ ವೇರ್ ಇಟ್ ಇಸ್ ರೆಸಿಸ್ಟೆಂಟ್, ಓವ್ಯುಲೇಷನ್ ಇಂಡಕ್ಷನ್ ಡ್ರಗ್ಸ್ ಅಂತ ಹಾಕ್ತೀವಿ. ಇಂಡ್ಯೂಸ್ ಓವ್ಯುಲೇಷನ್ ಅಂದರೆ ನಾವೇ ಮೊಟ್ಟೆ ಬೆಳ್ಕೊಂಡು ಹೊಡೆಯೋ ರೀತಿ ಡ್ರಗ್ಸ್ ಹಾಕ್ಬೋದು. ಇನ್ ರೇರ್ ಕೇಸಸ್ ಓವ್ಯುಲೇಷನ್ ಡ್ರಿಲ್ಲಿಂಗ್ ಅಂತ ಮಾಡ್ತೀವಿ. ಸೊ ನಾನು ಹೇಳ್ದಂಗೆ PCOD ಅಂತ ಇದ್ದು ನೀವು ವೆಯ್ಟ್ ಲಾಸ್ ಮಾಡಿದ್ರೂ ಏನೂ ಸರಿ ಹೋಗ್ತಿಲ್ಲ, ಪೀರಿಯಡ್ಸ್ ರೆಗ್ಯುಲರೈಸ್ ಆಗೋದಕ್ಕೂ ನೀವು ಹಾರ್ಮೋನ್ಸ್ ತೊಗೊಂಡ್ರಿ ಅಥವಾ ಬಸರಿ ನಿಲ್ತಿಲ್ಲ, ಬೇರೆ ಏನು ಟ್ರೀಟ್ಮೆಂಟ್ ತೊಗೊಂಡ್ರು ಯು ಆರ್ ನಾಟ್ ಗೆಟಿಂಗ್ ಪ್ರೆಗ್ನೆಂಟ್ ನ್ಯಾಚುರಲಿ, ಆರ್ ಓವ್ಯುಲೇಷನ್ ಇಂಡಕ್ಷನ್ ಅಂದರೆ ನಾವೇ ಅಂಡಾಶಯ ಬೆಳ್ಕೊಂಡು ಎಗ್ ರಿಲೀಸ್ ಆಗೋದಕ್ಕೆ ಮಾತ್ರ ಕೊಟ್ಟರು ಒಂದು 3-4 ಸೈಕಲ್ಲು, ಅದಕ್ಕೂ ನಿಮ್ಮ ದೇಹ ರೆಸ್ಪಾಂಡ್ ಆಗ್ತಿಲ್ಲ ಅಂದರೆ ಒವೇರಿಯನ್ ಡ್ರಿಲ್ಲಿಂಗ್ ಅನ್ನೋದು PCOD ಹೇಳಿದೆ. ಇಟ್ ಈಸ್ ಇಮ್ಮೆಚ್ಯೂರ್ ಒವೇರಿಯನ್ ಫಾಲಿಕಲ್ಸ್, ಸಣ್ಣ ಗುಳ್ಳೆಯಾಗಿ ನಿಲ್ತವೆ ಹೊಡೆದು ಒಂದು ಮೆಚ್ಯೂರ್ ಎಗ್ ರಿಲೀಸ್ ಆಗಲ್ಲ. ಸೊ ಒವೇರಿಯನ್ ಡ್ರಿಲ್ಲಿಂಗ್ ಇಸ್ ಸಮಥಿಂಗ್ ವೇರ್ ಸರ್ಜಿಕಲಿ ಲ್ಯಾಪ್ರೋಸ್ಕೋಪಿಕಲಿ ವಿ ವಿಲ್ ಪಂಚರ್ ಹೋಲ್ಸ್ ಇನ್ ಟು ದ ಓವರಿ ಸೊ ದ್ಯಾಟ್ ಆಲ್ ದ್ಯಾಟ್ LH ರಿಚ್ ಫ್ಲೂಯಿಡ್ ಅನ್ನೋದು ಆಚೆ ಬಂದು ನೆಕ್ಸ್ಟ್ ಓವ್ಯುಲೇಷನ್ ಕ್ಯಾನ್ ಬಿ ವಿತ್ ಬೆಟರ್ ಔಟ್ಕಮ್ಸ್ ಅಂತ. ಸೊ ದೀಸ್ ಆರ್ ಆಲ್ ದ ಮೆಡಿಕೇಶನ್ಸ್ ದ್ಯಾಟ್ ವಿ ಕ್ಯಾನ್ ಕನ್ಸಿಡರ್. ಸೊ ಹೇಳ್ದಂಗೆ ಎಲ್ಲರಿಗೂ ಓವ್ಯುಲೇಷನ್ ಇಂಡಕ್ಷನ್ನೇ ಮಾಡಬೇಕು, ಎಲ್ಲರಿಗೂ ಮೆಟ್ಫಾರ್ಮಿನ್ ಹಾಕಬೇಕು, ಎಲ್ಲರಿಗೂ OCPC ಹಾಕಬೇಕು ಅನ್ನೋದು ಇಲ್ಲ. ಓಕೆ, ಎಲ್ಲೋ ಮಾತಿನ ಮಧ್ಯೆ ಕೂಡ ನನಗೆ ಅನ್ನಿಸ್ತಾ ಇದೆ, ತುಂಬ ಜನ ಈ ಟರ್ಮ್ನ PCOD PCOS ಹೆಂಗೆ ಇಷ್ಟ ಬರುತ್ತೋ ಹಂಗೆ ಬಳಸ್ಬಿಡೋದ ಅಂತ. 1 ತಿಂಗಳು ಪೀರಿಯಡ್ PCOD. 2 things, ತುಂಬ ಸುಲಭವಾಗಿ ಮಾಹಿತಿ ಸಿಗ್ತಿದೆ. ಮಾಹಿತಿ ಗೂಗಲ್ ಕೊಟ್ಟಿಲ್ಲ ಅಂದರೂ ಪಕ್ಕದ ಮನೆ ಗಿರ್ಜಾ ಕೊಡ್ತಾರೆ. ನಮ್ಮ ಮಗಳಿಗೂ ಹಾಗೆ ಅಂದರು ರೀ, 2 ತಿಂಗಳು ಬಂದಿಲ್ಲ ಅಂದರೆ PCODನೇ ಇರುತ್ತೆ. ಆಯಿತು, ಇರಬಹುದು, ಅದ್ರ ಬಗ್ಗೆ ಮುಂದೆ ಏನು ಮಾಡಿದ್ರಿ? ಸೊ ನಾವೇನು ಹೇಳ್ತೀವಿ, ಒಂದು ಟೆಕ್ನಿಕಲಿ ಒಂದು ಪದ ಬಳಸೋ ಮುಂಚೆ ಅದರ ಪರಿಣಾಮ ಏನೆಲ್ಲ ಬೀರಬಹುದು ಅನ್ನೋದು ವಿ ಹ್ಯಾವ್ ಟು ಬಿ ಕೇರ್ಫುಲ್. ದೆನ್ ಅಗೇನ್ ಇನ್ಸ್ಟಾಗ್ರಾಮಲ್ಲಿ ಮಾಹಿತಿ, ಗೂಗಲಲ್ಲಿ ಮಾಹಿತಿ, please always put a disclaimer that whatever is said, they always have to start or get evaluated by a technical person, by a doctor. ಹೌದು. ಇಲ್ಲ ನೋಡಿ, ಇವಾಗ ಎಷ್ಟೊಂದು ಜನ ಹೇಳ್ತಾರೆ ನನಗೆ ಪೀರಿಯಡ್ ಸರಿಗೆ ಬರ್ತಿರ್ಲಿಲ್ಲ, ನಾನು ಆಯುರ್ವೇದ ತಗೊಂಡೆ, ಹೋಮಿಯೋಪತಿ ತಗೊಂಡೆ. ವಿ ಆರ್ ನಾಟ್ ಸೇಯಿಂಗ್ ದಟ್ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಇಸ್ ರಾಂಗ್ ಆರ್ ಇಟ್ ಡಸಂಟ್ ವರ್ಕ್, ಬಟ್ ಪ್ಲೀಸ್ ಡು ನಾಟ್ ಸೆಲ್ಫ್ ಮೆಡಿಕೇಟ್. PCOD ಒಂದೇ ಕಾರಣ ಅಲ್ಲ, ಹಲವಾರು ಕಾರಣ ಇರ್ಬೋದು.
ಸಿಂಪಲ್ ಎನಫ್. ಮಗು ಎಕ್ಸಾಮ್ ಸ್ಟ್ರೆಸ್ ಹೋಗ್ತಾ ಇದ್ದಾಳೆ, ಕಾಲೇಜು ಇದು ಕೆಲಸದ ಇಂಟರ್ವ್ಯೂ ಹೋಗ್ತಿದ್ದಾಳೆ, ಶಿ ಹ್ಯಾಸ್ ನಾಟ್ ಸ್ಲೆಪ್ ಪ್ರಾಪರ್ಲಿ ಇನ್ ದಟ್ ಪಾಸ್ಟ್ 1 ವೀಕ್, ಹೋಯ್ತು ಆ ತಿಂಗಳ ಪೀರಿಯಡ್ಸ್ ಡಿಲೇ ಆಯಿತು. ಥೈರಾಯ್ಡ್ ಅನ್ನೋ ಹಾರ್ಮೋನ್ ಏರ್ಪೇರಿದ್ರೆ ಪೀರಿಯಡ್ಸ್ ಬರ್ತಿರಾ ಇರ್ಬೋದು. ಪ್ರೊಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ ಜಾಸ್ತಿ ಆದರೆ ಪೀರಿಯಡ್ಸ್ ಏರ್ಪೇರ್ ಆಗ್ಬೋದು. ಅಫ್ಕೋರ್ಸ್ in a menstruating sexually active woman, pregnancy always has to be ruled out. ಸೊ ನೀವು ಪೀರಿಯಡ್ಸ್ ಜಸ್ಟ್ ಬಂದಿಲ್ಲ ಅಂದಿದ್ದ ಮಾತ್ರಕ್ಕೆ ನೀವು ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ವೆನ್ ಯು ಸೆಲ್ಫ್ ಮೆಡಿಕೇಟ್, ಇಟ್ ಈಸ್ ಅ ರೆಸಿಪಿ ಫಾರ್ ಡಿಸಾಸ್ಟರ್. ಡಯಾಗ್ನೋಸಿಸ್ ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್. ಬರೀ ಪೀರಿಯಡ್ಸ್ ಬಂದಿಲ್ಲ ಅಂದಿದ್ದ ಮಾತ್ರಕ್ಕೆ PCOD ಅಂತ ಹೇಳಲಿಕ್ಕಾಗಲ್ಲ. ದೆರ್ ಆರ್ ಸರ್ಟನ್ ಕ್ರೈಟೀರಿಯಾಸ್, ಮಿನಿಮಮ್ ಕ್ರೈಟೀರಿಯಾಸ್. ಪೀರಿಯಡ್ಸ್ ಅಸಮತೋಲನ ಇದೆಯಾ, ಸ್ಕ್ಯಾನಿಂಗ್ ಮಾಡಿದಾಗ ಅಂಡಾಶಯದಲ್ಲಿ ಸಿಸ್ಟಿಕ್ ಲುಕ್ಕಿಂಗ್ ಓವರೀಸ್ ಬೇರೆ, PCOD ಅನ್ನೋದು ಬೇರೆ, ರೈಟ್? ಸೊ ಎಷ್ಟು ಸಿಸ್ಟ್ ಇದೆ, ಸಿಸ್ಟ್ ಗಾತ್ರ ಏನಿದೆ, ಓವರಿ ಸೈಜ್ ಏನಿದೆ, ವಾಲ್ಯೂಮ್ ಏನಿದೆ, ಬ್ಲಡ್ ಟೆಸ್ಟ್ ಮಾಡಿದ್ರೆ ಆರ್ ದ ಹಾರ್ಮೋನ್ಸ್ ಓಕೆ, ಇಸ್ ದಟ್ ಆಲ್ಸೋ ಡಿರೇಂಜ್ಡ್? ಕೆಲವು ಬೇಸಿಕ್ ಕ್ರೈಟೀರಿಯಾ ಇರುತ್ತೆ. ಬರೀ ಒಂದಿಟ್ಕೊಂಡು ನಾವು PCOD ಅಂತ ಹೇಳೋದು ತಪ್ಪು. ಡಾಕ್ಟರ್, PCOD ಬಂದರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತಾ? ಇಟ್ ಈಸ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಹೇಳ್ದಂಗೆ ಇಟ್ ಈಸ್ ನಾಟ್ ಎ ಡಿಸೀಸ್, ಬರುತ್ತೆ ಹೋಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ PCOD ಅನ್ನೋದು ಬೇರೆ ಬೇರೆ ಪ್ರಾಯದಲ್ಲಿ ಬೇರೆ ಬೇರೆ ಮ್ಯಾನೇಜ್ಮೆಂಟ್. ಸಪೋಸ್ ಮದುವೆ ಆಗ್ತಿರೋ ಹೆಂಗಸರಿಗೆ ಬಂದಿದೆ, ಯಂಗ್ ಗರ್ಲ್ಸ್, ಟೀನೇಜರ್ಸ್, ವಿ ವಿಲ್ ಸೇ ಎಕ್ಸಸೈಸ್ ಮಾಡಿ, ಮಿತವಾಗಿ ತಿನ್ನಿ, ಹೆಲ್ತಿ ಲೈಫ್ ಸ್ಟೈಲ್, 10-20% ಆಫ್ ಬಾಡಿ ವೇಟ್ ಲಾಸ್, ಶಿ ವಿಲ್ ಮೇಂಟೈನ್. ಸರಿ ಹೋಗಿದೆ ಅಂತ ಆಕೆಗೆ ಹೆಂಗೆ ಗೊತ್ತಾಗುತ್ತೆ? ಜನರಲ್ ವೆಲ್ ಬೀನ್ ಅನ್ನೋದು, ತೂಕ ಕಮ್ಮಿ ಆಗಿದೆ, ಹಗರ ಆಗಿದೆ, ಶಿ ಫೀಲ್ಸ್ ಬೆಟರ್, ಸೈಕಲ್ಸ್ ಹ್ಯಾವ್ ಬಿಕಮ್ ರೆಗ್ಯುಲರ್, ಆ್ಯಕ್ನಿ ಅನ್ನೋದು ಕಮ್ಮಿ ಆಗ್ಬೋದು. ಸೊ ಶಿ ನೋಸ್ ಇಟ್ ಇಸ್ ಸೆಟ್ ರೈಟ್. ದೆನ್ ಅಗೇನ್ ಬಿಟ್ಟರು, ಸರಿ ಹೋಯಿತು, ನಾನು ವಾಪಸ್ ಹೋದೆ, 3 ಟೈಮ್ ಅನ್ನ, 4 ಟೈಮ್ ಜ್ಯೂಸು, ಇಟ್ ಈಸ್ ಗೋಯಿಂಗ್ ಟು ಕಮ್ ಬ್ಯಾಕ್. ಸೊ ಎವ್ರಿಥಿಂಗ್ ಹ್ಯಾಸ್ ಅ ಮೇಂಟೆನೆನ್ಸ್ ಪ್ಯಾಕೇಜ್. ಗಾಡಿಗೆ ತೊಗೊಳಲ್ವಾ ನಾವು ಸರ್ವಿಸು? ಕರೆಕ್ಟ್. ಸೊ ನೀವು ಏನೇ ಲೈಫ್ ಸ್ಟೈಲ್ ಅಥವಾ ಜೀವಶೈಲಿ ಬದಲಾವಣೆ ಮಾಡಿದ್ರೂ, ನಾನು ಹೇಳೋದು ಇಟ್ ಹ್ಯಾಸ್ ಟು ಬಿ ಕನ್ಸಿಸ್ಟೆಂಟ್ ಆ್ಯಂಡ್ ಸಸ್ಟೈನಬಲ್. ಈ ಸಡನ್ನಾಗಿ ಕ್ರ್ಯಾಶ್ ಡಯಟ್ ಮಾಡೋದು, ಸಡನ್ನಾಗಿ 1 ಮೀಲ್ ಅ ಡೇ ಮಾಡೋದು, ಗ್ರ್ಯಾಜುವಲಾಗೆ ನೀವು ಸೇವಿಸೋ ಆಹಾರ 3 ಟೈಮ್ ತಿನ್ನೋದು, 3 ಚಪಾತಿ 3 ದೋಸೆ ತಿನ್ನೋ ಬದಲು 2 ದೋಸೆ ತಿನ್ನೋಕ್ಕೆ ಶುರು ಮಾಡಿ, ದೋಸೆ ಜೊತೆ ಸ್ವಲ್ಪ ಪಲ್ಯ ಜಾಸ್ತಿ ತೊಗೊಳಕ್ಕೆ ಶುರು ಮಾಡಿ, ಪ್ರತಿ ಆಹಾರದಲ್ಲೂ ಪ್ರೋಟೀನ್ ಯೂಸ್ ಮಾಡ್ತೀರಾ ನೋಡಿ, ಇಲ್ಲ ಒಂದು ಮೊಟ್ಟೆ ತಿನ್ನೋಕ್ಕೆ ಶುರು ಮಾಡ್ತೀರಾ ನೋಡಿ, ಮೊಳಕೆ ಕಟ್ಟು, ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಜ್ಯೂಸ್ ವಿಲ್ ಯು ಈಟ್ ಅ ಫ್ರೂಟ್. ಆ್ಯಂಡ್ ಈ ಕ್ರ್ಯಾಶ್ ಡಯಟ್ಸು, ಶಾರ್ಟ್ ಕಟ್ಸ್, ಡೋಂಟ್ ಯೂಸ್ ದೋಸ್ ಟು ಲೂಸ್ ಯೋರ್ ವೇಟ್. ಮಾತಿನ ಮಧ್ಯೆ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಅಂತೆಲ್ಲ ಮಾತಾಡ್ತಾ ಇದ್ವಿ. ಈಗ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಇದೆ. ಯಾವ್ದು ಸರಿ ಯಾವ್ದು ಸುಳ್ಳು ಅದನ್ನು ಪ್ಲೀಸ್ ಕ್ಲಾರಿಫೈ ಮಾಡಿ. 2 ತಿಂಗಳು ಪೀರಿಯಡ್ಸ್ ಬಂದಿಲ್ಲ ಅಂದರೆ PCOD ಬಂದಿದೆಯಂತೆ. ತಪ್ಪು. ನೀವು ಹೇಳಿದ್ರಿ PCODಗೆ ಪೀರಿಯಡ್ಸ್ ಬಂದಿಲ್ಲ ಅಂದರೆ ಸುಮಾರಷ್ಟು ಕಾರಣಗಳಿರಬಹುದು ಅನ್ನೋದು ಇದಕ್ಕೆ ಅರ್ಥ ಆಗುತ್ತೆ. PCOD PCOS ಇದ್ರೆ ಪ್ರೆಗ್ನೆನ್ಸಿ ಆಗಲ್ವಂತೆ, ಹೌದಾ? ತಪ್ಪು. ಹೇಳ್ದಂಗೆ PCOD ಅನ್ನೋದು ಲಘು ಲಕ್ಷಣ ಇರೋದು, ಡೆಫಿನೆಟ್ಲಿ ಕರೆಕ್ಟಬಲ್ ಬೈ ಬೇಸಿಕ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. PCOS ಅನ್ನೋದು ಸ್ಲೈಟ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್, ಯುವರ್ ಆಂಡ್ರೋಜನ್ಸ್, ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಇದ್ದು ಮೈಟ್ ನೀಡ್ ಅ ಲಿಟಲ್ ಮೋರ್ ಎವ್ಯಾಲ್ಯೂಯೇಷನ್ ಆ್ಯಂಡ್ ಪ್ರಾಪರ್ ಫಾಲೋ ಅಪ್ ವಿತ್ ಪ್ರಾಪರ್ ಗೈಡೆನ್ಸ್, ಪ್ರಾಪರ್ ಕಂಟ್ರೋಲ್, ಅರ್ಲಿ ಡಯಾಗ್ನೋಸಿಸ್. PCOD ಅವರು ಕೂಡ ಪ್ರೆಗ್ನೆಂಟ್ ಆಗಬಹುದು. ದಪ್ಪ ಇರೋರಿಗೆ ಮಾತ್ರ PCOD ಸಮಸ್ಯೆ ಬರುತ್ತಂತೆ, ಹೌದಾ? ನಿಮಗೂ ಬರ್ಬೋದು, ನನಗೂ ಬರ್ಬೋದು. ನೀವು ಸಣ್ಣ ಇದ್ದೀರಾ. ಸಣ್ಣ ಇದ್ದಾಗ PCOD ಬರಲ್ವಂತೆ, ಹೌದಾ? ಕಾಂಟ್ರಾಸ್ಟ್ ಇಸ್ ಆಲ್ಸೋ ಟ್ರೂ. ಇದು ಸರಿ ಇದ್ರೆ ಇದು ಕೂಡ ಸರಿ ಇರಬೇಕು. ಖಂಡಿತ. PCODಗೆ ತಗೊಳ್ಳೋ ಟ್ಯಾಬ್ಲೆಟ್ಸ್ ಇಂದ ಮುಂದೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಡಿಮೆ ಅಂತೆ. ತಪ್ಪು. ಸೊ ಯೂಶಲಿ PCODಲಿ ಕೊಡೋಂಥ ಟ್ಯಾಬ್ಲೆಟ್ಸ್, ನಾನು ಹೇಳ್ದಂಗೆ ಐ ಯೂಸ್ ದ ವರ್ಡ್, ದೇ ಆರ್ ಕಾಲ್ಡ್ ಆಸ್ ಹಾರ್ಮೋನಲ್ ಪಿಲ್ಸ್ ಆರ್ OCPs ಅಂತೀವಿ, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ದ ವೆರಿ ನೇಮ್ ಸಜೆಸ್ಟ್ ಗರ್ಭ ನಿರೋಧಕ ಮಾತ್ರೆಗಳು. ಸೊ ಫಾರ್ ದ ಪೀರಿಯಡ್ ಆಫ್ ಟೈಮ್ ಆರ್ ದ ಡ್ಯೂರೇಷನ್ ಆಫ್ ಟೈಮ್, ಎಷ್ಟು ತಿಂಗಳು ಅವರು ತಗೊಳ್ತಿದ್ದಾರೆ ಕರೆಕ್ಟಾಗಿ ತಗೊಂಡ್ರೆ ಆ ಅವಧಿಗೆ ಅವರು ಬಸರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒನ್ಸ್ ದೇ ಸ್ಟಾಪ್ ದೋಸ್ ಪೀರಿಯಡ್ಸ್, ovulation is better. They will definitely, they have all chances of getting pregnant. But during the period of treatment, when they are on OCPs,
they might not get pregnant unless taken correctly and they do not skip any medicines in between. ಮೆಡಿಸಿನ್ಸ್ಗಿಂತ ಮನೆಮದ್ದು ಉತ್ತಮ ಅಂತೆ PCODನ ಟ್ಯಾಕಲ್ ಮಾಡೋದ್ರಲ್ಲಿ, ಇದು ನಿಜನಾ? ಹಿತ್ತಲ ಗಿಡ ಮದ್ದಲ್ಲ ಅಂತ ನಮ್ಮ ತಾಯಿ ಹೇಳ್ತಿದ್ರು. ನೀವು ಮನೆಮದ್ದು ಅಂದರೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಮನೆಯಲ್ಲೇ ಮಾಡುವಂಥ ಒಂದು ಪಪಾಯ ತಿಂದರೆ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಬೇಗ ಪೀರಿಯಡ್ಸ್ ಆಗುತ್ತೆ, ಆ ಥರ ಮಾತಾಡ್ತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್, ನೀವು ಪಪಾಯ ಅಂದಿದ್ದಕ್ಕೆ, ಪಪಾಯ ಅನ್ನೋದು ರಾ ಪಪಾಯ ಆ್ಯಂಡ್ ನಾಟ್ ರಾ ಪಪಾಯ. ರಾ ಪಪಾಯ ಸೀಡ್ಸ್ ದೆ ಸೆಡ್ ಹ್ಯಾಡ್ ಅಬಾರ್ಟಿಫೇಷಿಯಂಟ್ ಎಫೆಕ್ಟ್ಸ್ ಆರ್ ಸೊ ಫಸ್ಟ್ ಆಫ್ ಆಲ್ ನೀವು ಪೀರಿಯಡ್ಸ್ ಬಂದಿಲ್ಲ ಅಂದರೆ ಯಾಕೆ ಪೀರಿಯಡ್ಸ್ ಬಂದಿಲ್ಲ ಅನ್ನೋದು ಫಸ್ಟು ತಿಳ್ಕೋಬೇಕು. ಯು ಕೆನಾಟ್ ಜಸ್ಟ್ ಅಸ್ಯೂಮ್ ಬಂದಿಲ್ಲ ಒಂದು ತಿಂಗಳಿಗೆ ಅಂದರೆ ನೀನು ಬರಲೇಬೇಕು ಅಂತ ಚೂಮ್ ಅಂತರ್. I do not think it works. Of course, there are home remedies which may aid in you maintaining or alleviating certain symptoms associated with the hormonal disturbances, but it cannot be the cure. Okay. ಮಗು ಆಯಿತು, ಸೊ PCOD ಕಂಪ್ಲೀಟಾಗಿ ಕ್ಯೂರ್ ಆಗಿದೆ, ವಾಪಸ್ ಬರಲ್ವಂತೆ. ಸೊ ಹೇಳ್ದಂಗೆ ಎಲ್ಲ PCOD ಸಿಮ್ಟಮ್ಸ್ ಇಟ್ಕೊಂಡು ಬರಲ್ಲ, ಕೆಲವೊಮ್ಮೆ ಬರ್ತಾರೆ, ನನಗೆ PCOD ಇದೆ ಮೇಡಮ್. ನೀವು ಏನು ತೊಂದರೆಗೆ ಅಂತ ಡಾಕ್ಟ್ರ್ ಹತ್ರ ಹೋದ್ರಿ, ನಾನು ರುಟೀನ್ ಹೆಲ್ತ್ ಚೆಕಪ್ಗೆ ಹೋದೆ, ಸ್ಕ್ಯಾನಲ್ಲಿ PCOD ಇದೆ ಅಂತ ಹೇಳಿದೆ. ಶಿ ಈಸ್ ಆಲ್ರೆಡಿ ಕಂಪ್ಲೀಟೆಡ್ ಹರ್ ಫ್ಯಾಮಿಲಿ. ಸೊ ಹೇಳ್ದಂಗೆ ಮಕ್ಕಳು ಆಗಿದ್ದ ಮಾತ್ರಕ್ಕೆ PCOD ಬರಲ್ಲ ಅಂತ ಇಲ್ಲ. ಹೇಳ್ದಂಗೆ ಎಲ್ಲರಿಗೂ ಅದು ತೊಂದರೆ ಮಾಡುತ್ತೆ ಅಂತ ಇಲ್ಲ. ಇಟ್ ಕುಡ್ ಬಿ ಆನ್ ಇಟ್ಸ್ ಓನ್. It again, probably it is mislabeled. Cystic looking ovaries, polycystic ovarian disease, polycystic ovarian syndrome. All three are different. ಡೈರಿ ಪ್ರಾಡಕ್ಟ್ಸ್ ಇಂದ PCOD ಆಗುತ್ತಂತೆ. ವಾಟ್ಸಪ್ಪಲ್ಲಿ ಈ ಕ್ವೆಶ್ಚನ್ ಓಡಾಡುತ್ತೆ. ಡೈರಿ ಪ್ರಾಡಕ್ಟ್ಸ್ ಇಂದ PCOD ಆಗಲ್ಲ. ನೋ ಡೈರೆಕ್ಟ್ ರಿಲೇಷನ್ಶಿಪ್. ಬಟ್ ವಾಟ್ ಕ್ಯಾನ್ ಹ್ಯಾಪನ್, ಫುಲ್ ಫ್ಯಾಟ್ ಮಿಲ್ಕ್, ಪನ್ನೀರ್, it can be inflammatory foods. Okay. So inflammatory foods ಅಂತ ಹೇಳಿದಾಗ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಹೆಚ್ಚಳ ಆಗ್ಬೋದು. ಓಕೆ, ಸೊ ಅದರಿಂದ ಕೆಲವ್ರಿಗೆ ದ ಸಿಂಪ್ಟಮ್ಸ್ ಆಫ್ PCOD ಕ್ಯಾನ್ ಫ್ಲೇರ್ ಅಪ್ ಲೈಕ್ ಆಕ್ನಿ, ಆಯಿಲಿ ಸ್ಕಿನ್, ಗ್ರೀಸಿ ಸ್ಕ್ಯಾಲ್ಪ್. ಬಟ್ ಡೈರೆಕ್ಟ್ಲಿ ದೀಸ್ ಫುಡ್ಸ್ ಆರ್ ನಾಟ್ ರಿಲೇಟೆಡ್ ಟು ಕಾಸಿಂಗ್ PCOD. ಬಿಸಿನೀರು ಕುಡಿಯೋದು, ಜೀರಿಗೆ ನೀರು ಕುಡಿಯೋದು, ಆ್ಯಪಲ್ ಸೈಡರ್ ವಿನೆಗರ್ನ ಕುಡಿಯೋದು, ಇವೆಲ್ಲ PCODನ ಗುಣ ಮಾಡುತ್ತಂತೆ. ಗುಣ ಮಾಡುತ್ತೆ ಅನ್ನೋದು ತಪ್ಪಾಗುತ್ತೆ. ಹೌ ಇಟ್ ಕ್ಯಾನ್ ಏಡ್, ಲೈಕ್ ಐ ಟೆಲ್ ಯು, ಬಿಸಿ ನೀರು ಕುಡಿಯೋದ್ರಿಂದ ಡೈಜೆಷನ್ ಏಡ್ ಆಗ್ಬೋದು, ಕಾನ್ಸ್ಟಿಪೇಷನ್ ಇರಲ್ಲ, ಸೊ ದಟ್ ಬ್ಲೋಟಿಂಗ್ ಸೆನ್ಸೇಷನ್ ಇಸ್ ನಾಟ್ ದೇರ್. ಸೊ ಇಸ್ ಇಟ್ ವಿತ್ ಜೀರಾ ವಾಟರ್. ಸೊ ಇನ್ನೊಂದು ಹೇಳ್ತಾರೆ, ಜೀರಿಗೆ ಕಷಾಯ ಅಂತ ಕೊಡೋದು. ವಿ ಹ್ಯಾವ್ ಸೀನ್ ವಿತ್ ಅ ಲಾಟ್ ಆಫ್ ಆರ್ ಪ್ರೆಗ್ನೆಂಟ್ ವುಮೆನ್, ಸ್ವಲ್ಪ ಹೊಟ್ಟೆ ನೋವು, ಸೊಂಟ ನೋವು ಬಂತು, you heard, right? No, ನಾನು ಕುಡಿದಿದ್ದೀನಿ. So that period associated slight cramping or bloating, the discomfort can be reduced, but it is not the treatment. Okay. Then your apple cider vinegar. Apple cider vinegar can help you in your reducing your sugar cravings, or it can sensitize the insulin a little, but then it is sour. So people with acidity, they will actually start puking it out. So maybe these are the basis for them trying to use it. That is something as an everyday habit ತರ ಯೂಸ್ ಮಾಡಬೇಕು, but don't expect miracles and don't think it is going to cure. ಇದೊಂದು ಕ್ವೆಶ್ಚನ್, ನೀವು ಸೌತ್ ಇಂಡಿಯನ್ ಅಂತ ಹೇಳಿದ್ರಿ, ಅನ್ನ ತಿನ್ನೋರಿಗೆ PCOD ಬರುತ್ತಂತೆ. ನಾವು ಅನ್ನನೇ ತಿನ್ನೋದು, ಮಿತವಾಗಿ ತಿನ್ನಬೇಕು, ಕ್ವಾಂಟಿಟಿನ ಕಮ್ಮಿ ಮಾಡಿ. ಅದ್ರ ಜೊತೆಗಿರೋ ನೀವು ಉಪ್ಸಾರು ಬಸ್ಸಾರು ತಿಂದರೂ ಸೊಪ್ಪಿನ ಪಲ್ಯ ಜಾಸ್ತಿ ತಿನ್ನಿ. ಡಾಕ್ಟರ್, ಇಷ್ಟು ಹೊತ್ತು PCOD ಬಗ್ಗೆ ಕೇಳಿದಷ್ಟು ನನ್ನ ಕ್ವೆಶ್ಚನ್ಸಲ್ಲಿ ಸುಮಾರಷ್ಟು ಸಿಲಿ ಕೂಡ ಇರಬಹುದು, ಸಿಂಪಲ್ ಕೂಡ ಇರಬಹುದು. ತುಂಬ ತಾಳ್ಮೆಯಿಂದ ನಾನು ಕೇಳಿದಂಥ ಅಷ್ಟೂ ಪ್ರಶ್ನೆಗಳಿಗೆ ನೀವು ಇಷ್ಟೊತ್ತು PCOD ಬಗ್ಗೆ, PCOS ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಬಹಳ 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 ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಪ್ರೈಮರಿ ಕೇರ್ ಗಿವರ್ಸ್ ಆಗಿ, ಡಾಕ್ಟರ್ಸ್ ಆಗಿ ಪೇಷಂಟ್ ಕೇಳೋ ಕ್ವೆಶ್ಚನ್ನ ಸಿಲ್ಲಿ ಅನ್ನೋದು ತಪ್ಪಾಗತ್ತೆ. ಸೊ ಡಾಕ್ಟ್ರಾಗಿ ಅದ್ರ ಬಗ್ಗೆ ಓದಿರೋದು, ಕರೆಕ್ಟಾಗಿ ಮಾಹಿತಿ ತಿಳಿಸೋದು ಇಸ್ ಆಲ್ಸೋ ಅವರ್ ಡ್ಯೂಟಿ. ಥ್ಯಾಂಕ್ ಯು ಡಾಕ್ಟರ್.